ಅವನು 7-8 ವಾರದಿಂದ ಗುಳ್ಳೆದಲ್ಲಿ ತರ ಇದ್ದ ಇವಾಗೇನು ಯೋಚನೆ ಅಷ್ಟೇ ಮತ್ತೆ ಒಂದೊಂದೊಂದು ಬಗ್ಗೆನಾ. ಎಸ್, ಇವತ್ತು ಸೋಮವಾರ ಬೆಳಗ್ಗೆ ಬಿಟ್ಟಿರತಕ್ಕಂಥ ಪ್ರೋಮೋದಲ್ಲಿ ನಮ್ಮ ಹನುಮಂತು ಅವರು ದ್ವೇಷವನ್ನು ಯಾವ ರೀತಿ ತೀರಿಸ್ಕೊಳ್ತಾರೆ ಅಂತ ಖಂಡಿತವಾಗಿಯೂ ತಿಳಿಸ್ತೀನಿ. ಆ್ಯಕ್ಚುಲಿ ಏನಪ್ಪ ಇದು ಅಂತಂದರೆ, ಬಿಗ್ ಬಾಸ್ ಹೇಳ್ತಾರೆ ನೀವು ಏನು ಮಡಿಕೆಗೆ ಭಾವಚಿತ್ರವನ್ನು ಅಂಟಿಸಿದ್ದೇವೆ, ಅದಕ್ಕೆ ತಮ್ಮ ದ್ವೇಷ, ತಮ್ಮ ಕೋಪ, ರೋಷ, ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲದನ್ನು ಕೂಡ ತೀರಿಸ್ಕೋಬಹುದು, ಸ್ಟಾರ್ಟ್ ಮಾಡ್ಕೊಳ್ಳಿ ಅಂದಾಗ ಆ್ಯಕ್ಚುಲಿ ನಮ್ಮ ಹನುಮಂತು ಅವರು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಭವ್ಯ ಗೌಡ. ಎಸ್, ಭವ್ಯ ಗೌಡ ಮೇಲೆ ಆ್ಯಕ್ಚುಲಿ ಯಾಕೆಂದರೆ ಆಕೆಗೆ ನೋಡು, ಆಕೆ ಹನುಮಂತನನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ಲು ಆಯಿತಾ. ಆದರೆ ಹನುಮಂತು ಅದೆಲ್ಲವನ್ನು ಕೂಡ ತುಂಬ ನೆಗ್ಲೆಕ್ಟಾಗಿ ತಗೊಂಡ. ನನಗೂ ಅಕ್ಕ ತಂಗಿರಿದ್ದಾರೆ ಅಕ್ಕ, ನಾವೆಲ್ಲ ಏನೋ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಹಾಗೆ ಹೀಗೆ ಅಂತ ಹೇಳಿದ್ದ. ಆದರೆ ಆ ಅಮ್ಮನಿಗೆ ಅಷ್ಟೊಂದು ಸಲಿಗೆ ಕೊಟ್ಟರು ಕೂಡ ಹನುಮಂತನ ಮೇಲೆ ಒಂದು ಚೂರು ಪ್ರೀತಿ, ಕರುಣೆ ಅಥವಾ ಅವನನ್ನು ಸೇಫ್ ಮಾಡಬೇಕು, ಅವನನ್ನು ಗೆಲ್ಲಿಸಬೇಕು ಅನ್ನೋ ಯಾವ ಮನೋಭಾವನೆಯೂ ಕೂಡ ಇರಲಿಲ್ಲ. ಹಾಗಾಗಿ ಅದಕ್ಕೆ ಆ್ಯಕ್ಚುಲಿ ಇದೆಲ್ಲವೂ ಕೂಡ ಅರಿವಿಗೆ ನಮ್ಮ ಹನುಮಂತುಗೆ ಬಂದಿದ್ದರಿಂದ ಏನು ಮಾಡ್ತಾನೆ, ಆ್ಯಕ್ಚುಲಿ ಇವತ್ತು ತನ್ನ ಕೋಪ, ದ್ವೇಷ ಎಲ್ಲವನ್ನು ಕೂಡ ಮಡಿಕೆಗೆ ಅಂಟಿಸಿರ್ತಕ್ಕಂಥ ಆ ಒಂದು ಭಾವಚಿತ್ರಕ್ಕೆ ಮಡಿಕೆಗೆ ಹೊಡೆಯೋ ಮುಖಾಂತರ ತೀರಿಸ್ಕೊಳ್ತಾನೆ. ಆ್ಯಕ್ಚುಲಿ ನೀವು ನೋಡಿರ್ಬೋದು, ನಿನ್ನೆ ರಜತ್ಗೆ ಯಾವ ಮಟ್ಟಿಗೆ ಎಕ್ಕಿ ಇಳಿದಿದ್ದ ಅಂತಂದರೆ ನಮ್ಮ ಹನುಮಂತು ಅವನು ಮಾತಾಡಬಾರ್ದು. ಆ್ಯಕ್ಚುಲಿ ಎಲ್ರಿಗೂ ಮಾತು ಕೊಡ್ತಾನೆ ನಮ್ಮ ರಜತ್ತು. ಆದರೆ ರಜತ್ತು ಹನುಮಂತನ ಮಾತಿಗೆ ಏನೂ ಮಾತಿರಲಿಲ್ಲ ನಿನ್ನೆ, ಆ ಮಟ್ಟಿಗೆ ಸರಿಯಾಗಿ ರುಬ್ಬಿದ. ಆ್ಯಕ್ಚುಲಿ ಇವತ್ತು ರಜತ್ತು ಮಂಜಣ್ಣನ ಮೇಲೆ ತಿರುಗಿ ಬಿದ್ದುಬಿಟ್ಟಿದ್ದಾನೆ. ಯಾಕೆಂದರೆ ಮಂಜಣ್ಣ ಭಾವಚಿತ್ರ ಇರ್ತಕ್ಕಂಥ ಮಡಿಕೆಗೆ, ರಜತ್ ಭಾವಚಿತ್ರ ಇರ್ತಕ್ಕಂಥ ಮಡಿಕೆಗೆ ಹೊಡೆದಾಗ ಆ್ಯಕ್ಚುಲಿ ಹೆಂಗೆ ರುಚಿಗೆದ್ದು ಬಿಡ್ತಾನೆ ಮಂಜಣ್ಣನ ಮೇಲೆ ಅಂತ ಅಂದರೆ, ಏನೋ ಸೆಡೆ ನನ್ನ ಮಗನೇ, 6-7 ವಾರದಿಂದ ಸೈಲೆಂಟ್ ಆಗಿದ್ದೆ, ಇವಾಗೇನೋ ಜೈಸಿ ಎಗರಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಸಿಕ್ಕೋಬಿಟ್ಟೆ ರುಚಿಗೆದ್ದು ಬಿಡ್ತಾನೆ. ಬರ್ತೀಯನೋ 1 and 1 ಅಂತ ರೌಡಿ ತವರ ಕೂಡ ಬಿಹೇವ್ ಮಾಡ್ತಾನೆ. ಎಸ್, ಈ ಎಲ್ಲ ನಡೆಯನ್ನು ನೋಡ್ತಾ ಇದ್ರೆ ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ.